ದೆಹಲಿ ಪ್ರವಾಸ ಅದು ಏನಿಲ್ಲ, ಒಂದು ದಿವಸ ಹೋಗಿದ್ದು, ಕೆಲವು ವಿಚಾರಗಳದೇನೋ ಮಾತಾಡೋದಕ್ಕೆ ಹೇಳಿದ್ರು, ಅದಕ್ಕೆ ಹೋಗಿ ಮಾತಾಡ್ಕೊಂಡು ಬಂತು. ಏನಿಲ್ಲಪ್ಪ, ಅದು ಎಲ್ಲಿದೆ ಎಲ್ಲ. ಈಗ ನವೆಂಬರ್ ತಿಂಗಳಲ್ಲಿ ಇದ್ದೀವಿ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ನಾವು ಯಾರಿಗೂ ಭೇಟಿ ಮಾಡ್ತೀವಿ ಬರ್ತೀವಪ್ಪ, ಅದೆಲ್ಲ ಹೇಳೋಕ್ಕಾಗ್ತದ? ಅವನು ಯಾರಕ್ಕೆ ನಮ್ಮ ಪಕ್ಷದ ಲೀಡರ್ಸ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ವಿ. ಎಲ್ಲ ಸಲಹೆಗಳೆಲ್ಲ ಇದೆಲ್ಲ ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ ನಾವೇನು ಸಲಹೆ ಕೊಡುವಂಥದ್ದು ಏನಲ್ಲ. ಇರುವಂಥ ಪರಿಸ್ಥಿತಿಗಳ ಬಗ್ಗೆ ಮತ್ತು ಯಾವುದೋ ಒಂದು ವಿಚಾರ ಇತ್ತು, ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿದ್ದು. ಸೊ ಅದರಿಂದ ಅದರಲ್ಲೇನು ದೊಡ್ಡ ದೆಹಲಿಗೆ ಹೋಗಿ ನಮ್ಮ ಲೀಡರ್ಸ್ನ ಮಾತಾಡ್ಕೊಂಡು ಬರೋದೇನು ದೊಡ್ಡ ವಿಷಯ ಏನಲ್ಲ. ಇದು ಮೊದಲೇ ಬಾರಿ ಭೇಟಿ ಆಗ್ತಾ ಇಲ್ಲ ತಾನೆ, ಹಿಂದೂ ಕೂಡ ಎಷ್ಟೋ ಸಲ ಭೇಟಿಯಾಗಿದ್ದೀವಿ. ಅಲ್ಲಿಗೆ ಹೋಗಿ ಬರೋದು ಅದೇನು ದೊಡ್ಡ ವಿಷಯ ಏನಲ್ಲ. ನಮ್ಮ ಹೈಕಮಾಂಡ್ ಅಲ್ಲಿರೋದು. ಸೊ ನಾವು ಏನೇ ಇದ್ರೂ ಮಾತಾಡಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ಅದೆಲ್ಲ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದ್ರ ಬಗ್ಗೆ ನಾವೆಲ್ಲ ಬದ್ಧರಾಗಿರ್ತೀವಿ. ಅದಕ್ಕೋಸ್ಕರ ಈಗ ನಾನು ಈಗಾಗಲೇ ಹೇಳಿದೆ, ಹಿಂದೆನೂ ಕೂಡ ನಾನೇನು 2013ರಲ್ಲಿ ಮಂತ್ರಿ ಆದಾಗ 16ರಲ್ಲಿ ನಾನೇ ಹೇಳಿದೆ ಪಕ್ಷದ ಕೆಲಸ ಮಾಡ್ತೀನಿ ಅಂತ. ನಾನೇ ಹೇಳಿದ್ದೆ, ಅವ್ರೇನು ನನಗೇನು ತೆಗಿಬೇಕು ಅಂತ ಏನು ಹೇಳಿಲ್ಲ, ನಾನೇ ಹೇಳಿದ್ದೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆವಾಗ ಅವರು ಸೊ ನಾವೇನು ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ಯಾವಾಗಲೂ ರೆಡಿ, ಆಯಿತಾ. ಮಂತ್ರಿಯಾಗಿ ಉಳ್ಕೋಬೇಕು ಅಂತ ಅದು ಏನೇ ಇದ್ರೂ ಕೂಡ ಅದೆಲ್ಲ ನಮ್ಮ ವರಿಷ್ಠ ತೀರ್ಮಾನ ಮಾಡ್ತಾರೆ. ಮತ್ತು ನಾವೆಲ್ಲರೂ ಅದಕ್ಕೆ ಒಪ್ಕೊಳ್ತೀವಿ. ನಮ್ಮಲ್ಲಿ ಕಾಂಗ್ರೆಸ್ಸಲ್ಲಿರುವಂಥ ಈಗ 36 ಜನ ಏನು ಗೆದ್ದಿದ್ದೇವೆ, ನಾವೆಲ್ಲರೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಖಂಡಿತವಾಗಿ ಒಪ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಯಾವುದೇ ರೀತಿಯ ಭಿನ್ನಮತ ಅಥವಾ ಭಿನ್ನಾಭಿಪ್ರಾಯಗಳು ಬಿಡಿ, ಅದು ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಅದೇ ಯಾವುದೇ ಭಿನ್ನಮತ ಅಥವಾ ವ್ಯತ್ಯಾಸಗಳು ಎಲ್ಲೂ ಕೂಡ ಆಗೋದಿಲ್ಲ, ಏನೇ ತೀರ್ಮಾನದ ಕೂಡ ಆಗೋದಿಲ್ಲ. ಅದು ಪ್ರಸ್ತಾವನೆನೇ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಯಾಕೆ ಸುಮ್ಮನೆ ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಲ್ವಾ? ಬೇಕಾಗಿಲ್ಲ, ಅದು ಅವಶ್ಯಕತೆ ಇಲ್ಲ. ಅದೆಲ್ಲ ಇರ್ತದೆ, ಅವೆಲ್ಲ ಬೇರೆ ವಿಚಾರ. ಆದರೆ CM ಅವರು ಸಿದ್ದರಾಮಯ್ಯ ಅವರು ಇದ್ದಾಗ ಬೇರೆ ಮಾತಾಡೋದು ಅದು ಅರ್ಥನೇ ಇಲ್ಲ. ನೋಡಿ, ಅವರೇ CM ಅವರೇ ಹೇಳಿದಾರಲ್ಲ, CM ಅವರು ಹೇಳಿದ್ದಾರೆ, ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವೆಲ್ಲರೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ ಅಂತ. ಸೊ ಪಕ್ಷ ಯಾವಾಗ ಬೇಕಾದ್ರೆ ಏನು ಬೇಕಾದ್ರೂ ತೀರ್ಮಾನ ಮಾಡ್ಬೋದು, ಅದಕ್ಕೆ ನಾವು ಒಪ್ಕೊಳ್ಬೇಕಾಗ್ತದೆ. ಎಲ್ಲರೂ ದುಡ್ದಿದ್ದಾರಪ್ಪ, ಎಲ್ಲರೂ ದುಡ್ದಿದ್ದಾರೆ. ಎಲ್ಲ ಅವ್ರವ್ರ ಹಂತದಲ್ಲಿ ಅವ್ರವ್ರ ಕೆಲಸ ಮಾಡಿದ್ದಾರೆ. ಈಗ ಅವ್ರು ಬಿಹಾರ್ ಎಲೆಕ್ಷನಲ್ಲಿ ಬ್ಯುಸಿ ಇದ್ದಾರೆ, ಆಯ್ತಾ. ಬಿಹಾರ್ ಎಲೆಕ್ಷನಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿರೀಕ್ಷೆಯಲ್ಲಿ ಇದ್ದೀವಿ, ಒಳ್ಳೆ ಪೈಪೋಟಿ ಅಂತೂ ಕೊಟ್ಟಿದ್ದೀವಿ. ಅವರೆಲ್ಲ ರೀತಿಯ NDA ಅವರು, ಮೋದಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳು ಮಾಡಿದ್ದಾರೆ ನಾವು ಗೆಲ್ಲಬಾರ್ದು ಅಂತ. ಎಲೆಕ್ಷನ್ ಕಮಿಷನಿಂದ ಹಿಡಿದು ಹಣ ಕೊಟ್ಟಿದ್ದಾರೆ, ನೇರವಾಗಿ ಸರ್ಕಾರ ದುಡ್ಡನ್ನು ಚುನಾವಣೆಗಿಂತ ಮುಂಚೆ ಅಲ್ಲಿರೋ ಹೆಣ್ಮಕ್ಳಿಗೆ 10,000 ಡೆಪಾಸಿಟ್ ಮಾಡಿದ್ರು. ಇಂಥ ದೊಡ್ಡ ಮೋಸ ಮಾಡ್ತಕ್ಕಂಥ, ಭ್ರಷ್ಟಾಚಾರ ಮಾಡ್ತಕ್ಕಂಥ, ಇದು ಲೀಗಲೈಸ್ಡ್ ಕರಪ್ಷನ್. ಮೋದಿಯವ್ರು ಮಾಡಿರುವಂಥದ್ದು ಇದು ಲೀಗಲೈಸ್ಡ್ ಕರಪ್ಷನ್. ಎಲೆಕ್ಷನ್ ಹತ್ರ ಇದ್ದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ 10,000 ಹಾಕ್ತಾ ಇದೀವಿ ನಾವು ಅಂತ ಹೇಳ್ಬಿಟ್ರೆ ಅದು ಏನದು? ಈ ಥರದ್ದೆಲ್ಲ ನೋಡಿ ತೋರಿಸುತ್ತೆ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ. ಸೊ ಇದೆಲ್ಲ ಮಾಡಿದ್ದಾರೆ. ಆದರೂ ಕೂಡ ನಮಗೆ ನಿರೀಕ್ಷೆ ಇದೆ ಈ ಸಲ ನಮ್ಮ ಸರ್ಕಾರ ಆಗುತ್ತೆ ಅಂತ. ಅಲ್ಲಿ ನಮ್ಮವರೆಲ್ಲ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ. ಸೊ ನೋಡೋಣ ರಿಸಲ್ಟ್ ಏನಾಗುತ್ತೆ, ನೋಡೋಣ, ಆಮೇಲೆ ಮಿಕ್ಕಿದ್ದೆಲ್ಲ. ನನಗದು ಹೇಳಕ್ಕೆ ಬರೋದಿಲ್ಲ ಏನಾಗುತ್ತೆ ಅಂತ. ಆದರೆ ದೇಶಕ್ಕಂತೂ ಒಳ್ಳೆಯದಾಗ್ತದೆ. ಇವತ್ತು ಈ ಸರ್ಕಾರ ಇರುವವರೆಗೂ ನಮ್ಮ ದೇಶದ ಒಂದು ಬೆಳವಣಿಗೆಗೆ, ಮುಂದಿನ ಭವಿಷ್ಯ ಖಂಡಿತವಾಗಿಯೂ ಇದು ಒಳ್ಳೆಯದಲ್ಲ. ಇವರು ಹೋಗ್ತಾ ಇರುವಂಥ ದಾರಿ ಎಲ್ಲವನ್ನು ಕೂಡ ಇವತ್ತು ಸಂಸ್ಥೆಗಳನ್ನು ನಿರ್ನಾಮ ಮಾಡ್ತಾ ಇದ್ದಾರೆ. ಎಲ್ಲ ಸಂಸ್ಥೆಗಳನ್ನು ನಿರ್ನಾಮ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಅವರ ಹತೋಟಿಗೆ ತೊಗೊಳ್ತಾ ಇದ್ದಾರೆ.
ಇದು ಎಷ್ಟೋ ಸಂಸ್ಥೆ ನಿರ್ನಾಮ ಆಗೋಗಿದೆ. ಸುಮ್ಮನೆ ಹೆಸರಿಗೆ ಮಾತ್ರ ಇದ್ದಾರೆ, ಮಂತ್ರಿಗಳು ಕೂಡ ಹೆಸರಿಗೆ ಮಾತ್ರ ಇದ್ದಾರೆ. ಯಾವುದು ಕೂಡ ಇವತ್ತು ಅವರೊಂದು ಡಿಕ್ಟೇಟರ್ಶಿಪ್ಪೇ. ಇದು ಡೆಮಾಕ್ರಸಿ ಇದೆ, ಆದರೆ ಒಂದು ರೀತಿ ಡಿಕ್ಟೇಟರ್ಶಿಪ್ಪೇ. ಆಯಿತಾ? ಇದು ಒಳ್ಳೆಯದಲ್ಲ ಈ ದೇಶಕ್ಕೆ. ಸೊ ಅದು ಕ್ರಾಂತಿ ಆಗುತ್ತಿಲ್ಲ, ನನಗೆಲ್ಲ ಗೊತ್ತಿಲ್ಲ. ಆದರೆ ಇದು ಇವರ ಹಿಡಿತ ಅಂತೂ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ನಮ್ಮ ದೇಶಕ್ಕೆ ಒಳ್ಳೆಯದು.